ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 14ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂತಹ ದಿನ, 14ನೇ ದಿವಸ ಇದು. ಈ ಚತುರ್ದಶಿ ತಿಥಿ ಈ ದಿನ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 10 ಗಂಟೆ 37 ನಿಮಿಷದವರೆಗೆ ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕೂಡ ವೃಷಭ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ವೃಷಭ ರಾಶಿಯಲ್ಲೇ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5 ಗಂಟೆ 12 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 36 ನಿಮಿಷದಿಂದ ಸಂಜೆ 5 ಗಂಟೆ 12 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5 ಗಂಟೆ 28 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 49 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 48 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 46 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಒಟ್ಟಾರೆ ವ್ಯಾಪಾರಿ ವರ್ಗದವರು ಯಾರೇ ಇದ್ದರೂ ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಇದು ನಿಮಗೆ ವ್ಯಾಪಾರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ತಂದುಕೊಡುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ನೆರವೇರುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ಅಥವಾ ಈ ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡುವಂಥ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡ್ಬೋದು. ಇದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 44 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಸೂರ್ಯ ಈ ರಾಜನೀತಿಗೆ ಮತ್ತೆ ಆಡಳಿತಕ್ಕೆ ಕಾರಕನಾಗಿರುವಂಥವನು. ಈ ಅಡ್ಮಿನಿಸ್ಟ್ರೇಷನ್ ನಡೆಸುವಂಥವ್ರಿಗೆ ರವಿಯ ಬಲ ಬೇಕು. ಹಾಗಾಗಿ ಈ ದಿನ ಭಾನುವಾರ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿ
ನಿಮ್ಮ ಯಾವುದೇ ರೀತಿಯ ಹೊಸ ಚಟುವಟಿಕೆಗಳನ್ನಾಗಲಿ ಹೊಸದಾಗಿ ಪ್ರಯಾಣವನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಈ ದಿನ ಮಾಡಬಹುದು. ರಾಜಕಾರಣಿಗಳು ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸರ್ಕಾರಕ್ಕೆ ರವಿ ಕಾರಕ, ಹಾಗಾಗಿ ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೂ ಕೂಡ, ಅದರಲ್ಲೂ ಉನ್ನತ ಅಧಿಕಾರಿಗಳಿಗೆ ಈ ದಿನ ನೆಮ್ಮದಿಯ ದಿನ. ಜೊತೆಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷವಾಗಿ ನಡೆಯುತ್ತೆ. ಇನ್ನು ಈ ದಿನ ನೀವು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ರೂ ಕೂಡ ಈ ದಿನ ನಿಮ್ಮ ಉದ್ದೇಶ ಫಲಿಸುತ್ತೆ. ಹಾಗಾಗಿ ನಿಮ್ಮ ಭೇಟಿಯ ಕಾರ್ಯವನ್ನು ಈ ದಿನ ಮುಂದುವರಿಸ್ಬೋದು. ಇನ್ನು ರವಿ ಪಿತೃಕಾರಕ, ಹಾಗೆ ಪುತ್ರಕಾರಕ ಕೂಡ. ಅಂದರೆ ತಂದೆಯ ವಿಚಾರವನ್ನು ಹೇಳುವಂಥವನು ರವಿ, ಮಗನ ವಿಚಾರವನ್ನು ಹೇಳುವಂಥವನು ರವಿ. ಹಾಗಾಗಿ ಈ ದಿನ ತಂದೆ ಮತ್ತೆ ಮಕ್ಕಳಿಗೆ ಭಾವಪೂರ್ಣವಾದಂತಹ ಸನ್ನಿವೇಶಗಳು ಒದಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಸನ್ನಿವೇಶ ಅದು. ಹಾಗಾಗಿ ಈ ದಿನ ಮನೆಯಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸೂರ್ಯನಾರಾಯಣ ಸ್ವಾಮಿಯನ್ನ ಆರಾಧನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ಉತ್ತಮವಾದ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಏಕೆಂದ್ರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ, ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ, ಅಥವಾ ನಿಮ್ಮ ಹೊಸ ಕಾರ್ಯಗಳ ಬಗ್ಗೆ ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೂ ಕೂಡ ಗುರುಹೋರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 19 ನಿಮಿಷದಿಂದ ರಾತ್ರಿ 8 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 1 ಗಂಟೆ 11 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 1 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನಗತಿಯ ಚಲನೆ, ಮಂದಗತಿಯ ಚಲನೆಯನ್ನು ಹೊಂದಿರೋದ್ರಿಂದ ನೀವು ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗುತ್ತೆ. ಹಾಗೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬ ತಡ ಆಗುತ್ತೆ. ಅದಕ್ಕಾಗಿ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 11 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 9 ನಿಮಿಷದಿಂದ ರಾತ್ರಿ 7 ಗಂಟೆ 19 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 21 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ನಿಮ್ಮ ಕೆಲಸಗಳನ್ನಾಗಲಿ, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ನೀವು ತಿಳ್ಕೊಳ್ಬೇಕು. ಅದೇ ರೀತಿ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ರೀತಿಯ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದು ಪಂಚಾಂಗದಿಂದ ಲಭ್ಯವಾಗುವಂಥ ಮಾಹಿತಿ. ಆದ್ದರಿಂದಲೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ನೋಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಇದನ್ನು ಅನುಸರಣೆ ಮಾಡಿದ್ರೆ ಸಾಕು. ನಾವು ತಿಳಿಸುವಂತಹ ಶುಭ ಮುಹೂರ್ತದಲ್ಲಿ, ಶುಭ ಸಮಯದಲ್ಲಿ ಕೆಲಸಗಳು ಆರಂಭ ಆದರೆ ಕೆಲಸಗಳು ಯಶಸ್ವಿಯಾಗುತ್ತೆ. ಏಕೆಂದರೆ ಈ ಕೆಲಸದ ಆರಂಭ ಮಾತ್ರ ನಿರ್ವಿಘ್ನವಾಗಿ ನೆರವೇರಬೇಕು. ಅದಕ್ಕಾಗಿಯೇ ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳುವಂಥದ್ದು ಹಿರಿಯರು. ಅಂದರೆ ಒಳ್ಳೆಯ ಕಾರ್ಯಗಳು ಆರಂಭ ಆದರೆ ಕೆಲಸವೇ ಅರ್ಧ ಆದಂತೆ. ಹಾಗಾಗಿ ಆರಂಭಿಕ ಅಡೆತಡೆಗಳಿಂದ ನೀವು ಮುಕ್ತರಾಗಬೇಕು. ಅದಕ್ಕಾಗಿ ಒಳ್ಳೆಯ ಸಮಯದಲ್ಲಿ ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ, ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಅಧಿಕ ಮಾಸ ಏನಿದೆ ಅದು ಇನ್ನು 2 ದಿನಗಳಲ್ಲಿ ಮುಕ್ತಾಯ ಆಗುವಂಥದ್ದು. ಹಾಗಾಗಿ ಸಾಧನೆ ಮಾಡುವಂಥವ್ರಿಗೆ ಇನ್ನೂ 48 ಗಂಟೆಗಳ ಕಾಲ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ದಾನ ಮಾಡುವಂಥದ್ದಾಗಲಿ, ಜಪ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಹರಿಕಥಾ ಶ್ರವಣ ಮಾಡುವಂಥ ಪುಣ್ಯದ ಕೆಲಸಗಳೇನಿದೆ ಅದನ್ನಾದರೂ ಈ ದಿನ ಮತ್ತು ನಾಳೆಯ ದಿನ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಅಮಾವಾಸ್ಯೆಯ ಫಲ ಸಿಕ್ಕಬೇಕು ಅಂತ ಹೇಳಿದ್ರೆ ನೀವು ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ಈ ದಿನ ದಾನ ಮಾಡೋದ್ರಿಂದ, ಪಿತೃಗಳಿಗೆ ತರ್ಪಣವನ್ನು ಕೊಡೋದ್ರಿಂದ, ತಿಲೋದಕವನ್ನು ಕೊಡೋದ್ರಿಂದ, ಪಿತೃಗಳನ್ನು ಸ್ಮರಣೆ ಮಾಡೋದ್ರಿಂದ ಈ ಪಿತೃ ಶಾಪ ನಿವಾರಣೆಯಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಮುಂದೆ ಸುಗಮವಾಗಿ ನಡೆಯುತ್ತೆ.
ಹಾಗಾಗಿ ಈ ದಿನ ಭಗವಂತನ ನಾಮಸ್ಮರಣೆ, ನಾಳೆಯ ದಿನ ಪಿತೃಗಳ ಸ್ಮರಣೆ, ಇದರಿಂದ ನಿಮಗೆ ಅಧಿಕ ಫಲ ಸಿಕ್ಕತ್ತೆ. ಅಧಿಕಸ್ಯ ಅಧಿಕ ಫಲಂ ಅನ್ನುವಂಥ ಒಂದು ಮಾತಿದೆಯಲ್ಲ, ಹಾಗಾಗಿ ಅಧಿಕವಾದಂತಹ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಅಧಿಕ ಮಾಸ ನಿಮಗೆ ಇನ್ನು 2 ದಿನಗಳ ಅವಕಾಶವನ್ನು ಕೊಟ್ಟಿದೆ. ಇದನ್ನ ಸದುಪಯೋಗ ಮಾಡಿಕೊಳ್ಳಿ, ದಾನ ಧರ್ಮಾದಿಗಳನ್ನ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ನಮ್ಮ ಜನ್ಮ ಕುಂಡಲಿಯಲ್ಲಿ ಅಥವಾ ನಮ್ಮ ಜಾತಕದಲ್ಲಿ ಇರುವಂತಹ ಗ್ರಹಗಳ ಸ್ಥಿತಿಗಳು ಹೇಗೆ, ಅದು ಯಾವ ರೀತಿಯ ಯೋಗಗಳು ಇರುತ್ತೆ ಅನ್ನುವಂಥ ವಿಚಾರಗಳನ್ನ ನೋಡ್ತಾ ಇದ್ವಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಮಗೆ ಬಾಧಿಸುವಂಥ ಒಂದು ಯೋಗ ಅಂತ ಹೇಳಿದ್ರೆ ಅದು ಕಾಲಸರ್ಪ ಯೋಗ. ಇದು ಸರ್ಪಶಾಪ ಅಂತ ಹೇಳ್ತಾರೆ. ಈ ಕುಂಡಲಿಯಲ್ಲಿ ರಾಹು ಮತ್ತೆ ಕೇತುಗಳು ಸಮಾನಾಂತರ ಚಲನೆಯನ್ನು ಹೊಂದಿರುವಂಥದ್ದು. ಅಂದ್ರೆ 7ನೇ ಮನೆಯನ್ನ ಬಹಳ ವಿಶೇಷವಾಗಿ ದೃಷ್ಟಿಸುವಂಥದ್ದು. ಅಂದ್ರೆ ರಾಹು ಒಂದು ಮನೆಯಲ್ಲಿದ್ರೆ ಅದರಿಂದ 7ನೇ ಮನೆಯಲ್ಲಿ ಕೇತು ಇರ್ತಾನೆ. ಇನ್ನು ಕೇತು ಇರುವಂತಹ ಮನೆಯಿಂದ 7ನೇ ಮನೆಗೆ ರಾಹು ಇರ್ತಾನೆ. ಹಾಗಾಗಿ ಇವರಿಬ್ಬರು ವಿಮುಖ ಸಂಚಾರವನ್ನ ಹೊಂದಿರುವಂಥವ್ರು. ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಇವರು ಸುತ್ತುವಂಥವ್ರು. ಉಳಿದ ಗ್ರಹಗಳು ಕ್ಲಾಕ್ ವೈಸ್ ಇದ್ರೆ ಈ 2 ಛಾಯಾಗ್ರಹಗಳು ರಾಹು ಮತ್ತೆ ಕೇತು ಆಂಟಿ ಕ್ಲಾಕ್ ವೈಸ್ ಸುತ್ತುವಂಥವ್ರು. ಹಾಗಾಗಿ ಇಲ್ಲಿ ಈ ಕುಂಡಲಿಯಲ್ಲಿ ಕಾಲಸರ್ಪ ಯೋಗ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ರಾಹು ಮತ್ತೆ ಕೇತುವಿನಿಂದ ಏರ್ಪಡುವಂಥ ಒಂದು ಯೋಗ ಇದು ಕಾಲಸರ್ಪ ಯೋಗ. ಇಲ್ಲಿ ರಾಹುವಿನ ಜನ್ಮ ನಕ್ಷತ್ರ ಭರಣಿ ಆದ್ರೆ ಆ ನಕ್ಷತ್ರದ ಅಧಿದೇವತೆ ಯಮ ಅಂದ್ರೆ ಕಾಲ. ಇನ್ನು ಕೇತುವಿನ ಜನ್ಮ ನಕ್ಷತ್ರ ಆಶ್ಲೇಷ ಆದ್ರೆ ಈ ನಕ್ಷತ್ರದ ಅಧಿದೇವತೆ ಸರ್ಪ. ಹಾಗಾಗಿ ಇವೆರಡೂ ಕೂಡ ಈ ರಾಹುಕೇತುಗಳ ನಡುವೆ ಏನಾದ್ರೂ ಉಳಿದ ಗ್ರಹಗಳು ಸ್ಥಿತವಾಗಿದ್ರೆ ಈ ಒಂದು ಯೋಗ ಏರ್ಪಡುತ್ತೆ. ಇದೇ ಕಾಳಸರ್ಪ ದೋಷ ಅಥವಾ ಕಾಳಸರ್ಪ ಯೋಗ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ರಾಹು ಮತ್ತೆ ಕೇತುಗಳ ಮಧ್ಯದಲ್ಲಿ ಉಳಿದ ಗ್ರಹಗಳು ಬಂದಾಗ ಈ ಒಂದು ಸರ್ಪದೋಷ ಉಂಟಾಗುವಂಥದ್ದು. ಇಲ್ಲಿ 2 ವಿಧ, ಒಂದು ಸವ್ಯ ಕಾಲಸರ್ಪ ಯೋಗ ಮತ್ತೆ ಇನ್ನೊಂದು ಅಪಸವ್ಯ ಕಾಲಸರ್ಪ ಯೋಗ ಅನ್ನುವಂಥದ್ದು. ಇನ್ನು ಈ ಕಾಲಸರ್ಪ ಯೋಗವನ್ನ ದ್ವಾದಶ ಭಾವಸ್ಥಿತಿ ರಾಹುಕೇತು ಗ್ರಹಗಳಿಂದ 12 ರೀತಿಯಾದಂತಹ ಹೆಸರುಗಳಿಂದ ಕರೆಯುವಂಥದ್ದು ಇದೆ. ನಿನ್ನೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿದ್ವಿ. ಈ ದಿನ ಈ 12 ಕಾಳಸರ್ಪ ಯೋಗಗಳೇನಿದೆ ಅಥವಾ ದೋಷಗಳೇನಿದೆ ಅದು ಯಾವ ರೀತಿಯಲ್ಲಿ ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲನೇದು ಅನಂತ ಕಾಲಸರ್ಪ ಯೋಗ. ಜನ್ಮ ಲಗ್ನದಲ್ಲಿ ರಾಹು ಇದ್ದು 7ರಲ್ಲಿ ಕೇತು ಇದ್ರೆ ಉಳಿದ ಗ್ರಹಗಳು ಈ 2 ಗ್ರಹಗಳ ನಡುವೆ ಇದ್ರೆ ಅನಂತ ಕಾಲಸರ್ಪ ಯೋಗ ಉಂಟಾಗತ್ತೆ. ಹಾಗಾಗಿ ಈ ಲಗ್ನದಲ್ಲಿ ರಾಹು ಇದ್ದಾನ ಇಲ್ವಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕು. ಈ ಒಂದು ಸಂದರ್ಭದಲ್ಲಿ ಜಾತಕರು ಅದೃಷ್ಟಹೀನರಾಗಿರ್ತಾರೆ. ಅವರಿಗೆ ಮಾನಸಿಕ ಅಶಾಂತಿ ಇರುವಂಥದ್ದು, ಅವರ ಮೈಂಡ್ ಅವರಿಗೆ ಕಂಟ್ರೋಲ್ ಅಲ್ಲಿ ಇರಲ್ಲ. ಹಾಗಾಗಿ ಅವರು ಸಂಘರ್ಷದ ಜೀವನವನ್ನ ನಡೆಸುವಂಥವ್ರು, ಎಲ್ಲರ ಜೊತೆಯಲ್ಲೂ ಕೂಡ ಜಗಳ ಮಾಡಿಕೊಳ್ಳುವಂಥವ್ರು, ಕಾಲು ಕೆರೆದು ಜಗಳ ಮಾಡ್ತಾರೆ, ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ತುಂಬಾ ಹೈಲೈಟ್ ಮಾಡುವಂಥವ್ರು. ಇನ್ನು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ಇವರು ಸಿಕ್ಕಿ ಹಾಕಿಕೊಂಡಿರುವಂಥವ್ರು. ಹಾಗೆ ತಮ್ಮ ಗೌರವಕ್ಕೆ ಜೊತೆಗೆ ಮನೆತನದ ಗೌರವಕ್ಕೂ ಕೂಡ ಚ್ಯುತಿಯನ್ನು ತರುವಂಥವ್ರು ಇವರು. ಹಾಗೆ ವೈವಾಹಿಕ ಜೀವನದಲ್ಲೂ ಕೂಡ ಇವರಿಗೆ ಸುಖ ಅನ್ನುವಂಥದ್ದು ಇರಲ್ಲ. ಅಲ್ಲೂ ಕೂಡ ಒಂದು ಜಗಳ, ಮನಸ್ತಾಪ, ವೈಮನಸ್ಸುಗಳು ಇರುವಂಥದ್ದು. ಜೊತೆಗೆ ಕಪಟತನ ಅನ್ನುವಂಥದ್ದು ಇರುತ್ತೆ. ಮೋಸ ಮಾಡುವಂತಹ ಸ್ವಭಾವ, ಸುಳ್ಳು ಹೇಳುವಂತಹ ಸ್ವಭಾವ ಇವರಿಗೆ ಸಾಮಾನ್ಯವಾಗಿ ಇರುತ್ತೆ. ಇದಕ್ಕೆ ಪರಿಹಾರ ಇದೆ, ನಾವು ಮುಂದೆ ನೋಡೋಣ ಯಾವ ರೀತಿಯ ಪರಿಹಾರಗಳನ್ನು ಮಾಡೋದ್ರಿಂದ ಈ ಸರ್ಪದೋಷ ಅಥವಾ ಈ ಕಾಳಸರ್ಪ ಯೋಗ ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನ. ಇನ್ನು ಕುಲಿಕ ಕಾಲ ಸರ್ಪ ಯೋಗ. ಇಲ್ಲಿ 2ನೇ ಮನೆಯಲ್ಲಿ ರಾಹು ಇದ್ದು 8ನೇ ಮನೆಯಲ್ಲಿ ಕೇತು ಇದ್ದಾಗ ಉಳಿದ ಗ್ರಹಗಳು ಇದರ ನಡುವೆ ಇದ್ರೆ ಅದನ್ನ ಕುಲಿಕ ಕಾಲಸರ್ಪ ದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಈ 2ನೇ ಮನೆ ಧನಸ್ಥಾನ. ಹಾಗಾಗಿ ಇಲ್ಲಿ ರಾಹು ಇದ್ದಾಗ ಆ ಧನ ಅಪವ್ಯಯವಾಗುತ್ತೆ. ದುಡಿದದ್ದು, ಸಂಪಾದನೆ ಮಾಡಿದಂಥದ್ದು ಕೈಗೆ ದಕ್ಕಲ್ಲ. ಹಾಗಾಗಿ ಇವರಿಗೆ ಹಣದ ವ್ಯಯವೇ ಪ್ರಧಾನವಾಗಿರುತ್ತೆ. ಎಲ್ಲೆಲ್ಲಿ ಉಳಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಅದರ 2ರಷ್ಟು ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಅವರಿಗೆ ಆರೋಗ್ಯ ಕೈ ಕೊಡುತ್ತೆ. ಇದರಿಂದ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಇರಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಇವರಿಗೆ ಗುಪ್ತ ರೋಗಗಳು ಬರುವಂಥದ್ದು, ಗುಹ್ಯಾಂಗ ರೋಗಗಳು ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಹಣಕಾಸಿನ ಸ್ಥಿತಿಗತಿ ಉತ್ತಮವಾಗಿ ಇಲ್ಲದೆ ಇರೋದ್ರಿಂದ ಇವರು ಸಾಲ ಸೋಲ ಮಾಡುವಂಥದ್ದು, ಇದ್ದಬದ್ದ ಆಸ್ತಿಗಳನ್ನು ಮಾರಾಟ ಮಾಡಿಕೊಳ್ಳುವಂಥದ್ದು, ಹಾಗೆ ಹಣವನ್ನು ದುರ್ವಿನಿಯೋಗ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಕುಟುಂಬದಲ್ಲೂ ಕೂಡ
ಹಣಕಾಸಿನ ವಿಚಾರದಲ್ಲಿ ಕಲಹಗಳು ಇರುವಂಥದ್ದು, ಅಶಾಂತಿ ಇದೆ. ವೈವಾಹಿಕ ಜೀವನದಲ್ಲೂ ಕೂಡ ಇಂಥವ್ರಿಗೆ ಸುಖ ಅನ್ನುವಂಥದ್ದು ಇರಲ್ಲ. ಒಟ್ಟಾರೆ ಈ ಹಣದ ವಿಚಾರವಾಗಿಯೇ ಇವರಿಗೆ ಜಗಳಗಳಾಗತ್ತೆ, ಮನಸ್ತಾಪಗಳು ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕುಳಿಕ ಕಾಳ ಸರ್ಪ ದೋಷ ಏನಿದೆ ಅದು ಧನಸ್ಥಾನದಲ್ಲಿ ರಾಹು ಇರಬಾರ್ದು. ಜೊತೆಗೆ ಅಲ್ಲಿಂದ 8ನೇ ಮನೆಯ ದುಸ್ಥಾನ, ಅದು ಅಲ್ಲೂ ಕೂಡ ಕೇತು ಇರೋದ್ರಿಂದ ಅವರಿಗೆ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು 3ನೇದು ವಾಸುಕಿ ಕಾಲಸರ್ಪ ಯೋಗ. ಇಲ್ಲಿ 3ರಲ್ಲಿ ರಾಹು ಇದ್ದು 9ನೇ ಮನೆಯಲ್ಲಿ ಕೇತು ಏನಾದರೂ ಇದ್ದರೆ ಆ 2 ಗ್ರಹಗಳ ನಡುವೆ ಉಳಿದ ಗ್ರಹಗಳು ಸ್ಥಿತರಾಗಿದ್ದರೆ ವಾಸುಕಿ ಕಾಲಸರ್ಪ ಯೋಗ ಉಂಟಾಗುವಂಥದ್ದು ಇದೆ. ಇಲ್ಲಿ ಬಹಳ ವಿಶೇಷವಾಗಿ 3ನೇ ಮನೆಯನ್ನು ಗಮನಿಸಿದಾಗ ಇಲ್ಲಿ ಒಡ ಹುಟ್ಟಿದವರ ಜೊತೆ, ಸಹೋದರರ ಜೊತೆ, ಸಹೋದರಿಯರ ಜೊತೆ ಸಾಮಾನ್ಯವಾಗಿ ಇವರಿಗೆ ಮನಸ್ತಾಪಗಳು ಇರುತ್ತೆ, ಭಿನ್ನಾಭಿಪ್ರಾಯಗಳು ಇರುತ್ತೆ, ಒಬ್ಬರನ್ನೊಬ್ಬರು ಕಂಡು ಮಾತಾಡಿಸಲ್ಲ. ಅಂಥ ಒಂದು ಸ್ಥಿತಿ ಕುಟುಂಬದ ಒಳಗೆ ಇರುವಂಥದ್ದು. ಇದರಿಂದ ಬಂಧು ವರ್ಗದವರಿಗೂ ಕೂಡ ಇವರ ಬಗ್ಗೆ ತಾತ್ಸಾರ ಉಂಟಾಗುವಂಥದ್ದು, ಕಷ್ಟ ನಷ್ಟಗಳನ್ನು ಎದುರಿಸುವಂಥ ಒಂದು ಸಂದರ್ಭ ಇರುತ್ತೆ. ಇನ್ನು ವ್ಯಾಪಾರದಲ್ಲಾಗಲಿ, ಸ್ವಂತ ವ್ಯಾಪಾರ ಅಥವಾ ಉದ್ಯೋಗದಲ್ಲೂ ಕೂಡ ಇವರಿಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆಗಾಗ್ಗೆ ಇವರು ಉದ್ಯೋಗವನ್ನು ಕಳ್ಕೊಳ್ಳುವಂಥದ್ದು, ಹಿಂಬಡ್ತಿ ಪಡ್ಕೊಳ್ಳುವಂಥದ್ದು ಅಥವಾ ಆಲಸ್ಯದಿಂದ ಕೆಲವೊಮ್ಮೆ ಉದ್ಯೋಗದಿಂದ ವಜಾ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದ್ದಾಗ, ಆ ಊರಿನಲ್ಲಿ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ಹೆಚ್ಚಾದಾಗ ಊರನ್ನೇ ಬಿಡುವಂಥ ಒಂದು ಸಂದರ್ಭ ಬರ್ಬೋದು. ಹಾಗಾಗಿ ಪರಸ್ಥಳ ವಾಸ ಇರುತ್ತೆ, ಇಲ್ಲ ವಿದೇಶದಲ್ಲಿ ವಾಸ ಮಾಡುವಂಥವ್ರು, ಅಲ್ಲೂ ಕೂಡ ಅವರು ಅತೀವವಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲೂ ಕೂಡ ಆಗಾಗ್ಗೆ ಅಪಘಾತಗಳು ಆಗುವಂಥದ್ದು, ತೊಂದರೆಗಳಾಗುತ್ತೆ, ವಾಹನಕ್ಕೆ ಹೆಚ್ಚು ಖರ್ಚು ಮಾಡುವಂಥ ಸಂದರ್ಭ ಕೂಡ ಬರುವಂಥದ್ದು. ಇನ್ನು ಕೋರ್ಟು ವ್ಯವಹಾರಗಳೇನಾದರೂ ಇದ್ದರೆ ಅದರಲ್ಲಿ ಇವರಿಗೆ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಜೊತೆಗೆ ಇವರಿಗೆ ಮೂಢನಂಬಿಕೆಗಳಲ್ಲಿ ಅತೀವವಾದಂಥ ಒಂದು ಆಸಕ್ತಿ ಇರುತ್ತೆ. ಹಾಗಾಗಿ ಇವರು ಪ್ರತಿ ಸಣ್ಣ ಸಣ್ಣ ಸೋಲಿಗೂ ಕೂಡ ಮಾಟ ಮಂತ್ರ ಇತ್ಯಾದಿ ಪ್ರಯೋಗಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ ಇರುವಂಥವ್ರು. ಹಾಗಾಗಿ ಇವರ ಮನಸ್ಸು ಕೂಡ ಅಷ್ಟೊಂದು ಸ್ಥಿಮಿತದಲ್ಲಿ ಇರಲ್ಲ ಈ ವಾಸುಕಿ ಕಾಲಸರ್ಪ ಯೋಗ ಇರುವಂಥವ್ರಿಗೆ. ಇನ್ನು ಶಂಖಪಾಲ ಕಾಲಸರ್ಪ ಯೋಗ, ಇಲ್ಲಿ 4ನೇ ಮನೆಯಲ್ಲಿ ರಾಹು ಇದ್ದು 10ನೇ ಮನೆಯಲ್ಲಿ ಕೇತು ಇದ್ದರೆ ಉಳಿದ ಗ್ರಹಗಳು ಇವರ ನಡುವೆ ಇರುವಂಥ ಸಂದರ್ಭ ಶಂಖ ಕಾಲಸರ್ಪ ಯೋಗ ಉಂಟಾಗುತ್ತೆ. ಇಲ್ಲಿ ವಿಶೇಷವಾಗಿ ಸ್ಥಿರಾಸ್ತಿ ಏನಿದೆ, ಮನೆ, ಸೈಟು, ಜಮೀನು ಇತ್ಯಾದಿಗಳ ವಿಚಾರವಾಗಿ ಅನೇಕ ಕಷ್ಟಗಳು ಎದುರಾಗುವಂಥದ್ದು. ಹಾಗಾಗಿ ಇವರಿಗೆ ಬರಬೇಕಾದಂಥ ಪಿತ್ರಾರ್ಜಿತ ಆಸ್ತಿ ಕೂಡ ಸಿಕ್ಕಲ್ಲ. ಅದಕ್ಕಾಗಿಯೇ ಅವರು ಕೋರ್ಟು ಕಚೇರಿ ಮೆಟ್ಟಿಲೇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಚರ ಆಸ್ತಿ, ಯಾವುದೇ ನಗದಿರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಇದರಲ್ಲೂ ಕೂಡ ಇವರಿಗೆ ಮೋಸಗಳಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇವರಿಗೆ ತಾಯಿಯವರ ಆರೋಗ್ಯನೇ ಬಹಳ ಚಿಂತೆಗೆ ಒಳಗಾಗುವಂಥದ್ದು. ಹಾಗಾಗಿ ತಾಯಿಯವರಿಗೆ ಸೌಖ್ಯ ಇರಲ್ಲ, ಜೊತೆಗೆ ಗೃಹ ಸೌಖ್ಯಗಳು ಕೂಡ ಇರಲ್ಲ. ಮನೆಯಲ್ಲೂ ಕೂಡ ಇವರಿಗೆ ಯಾವುದೇ ರೀತಿಯ ಸಪೋರ್ಟ್ ಅನ್ನುವಂಥದ್ದು ಇರಲ್ಲ. ಜೊತೆಗೆ ವಾಹನದಿಂದ ಕೂಡ ಇವರಿಗೆ ಸುಖ ಇಲ್ಲ, ಇವರ ಪ್ರಯಾಣಕ್ಕೆ ಸರಿಯಾದಂಥ ವಾಹನ ಕೂಡ ಸಿಕ್ಕಲ್ಲ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ನಾನಾ ರೀತಿಯ ಕಷ್ಟಗಳು ಎದುರಾಗುವಂಥದ್ದು ಇರುತ್ತೆ. ಅದರಲ್ಲೂ ಈ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲೇ ವಿಪರೀತವಾದಂಥ ಅಡ್ಡಿ ಆತಂಕಗಳು ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಅವರು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ತುಂಬ ಪೇಷನ್ಸ್ ಅನ್ನುವಂಥದ್ದು ಬೇಕು. ಹಾಗಾಗಿ ಈ ಶಂಖಪಾಲ ಕಾಲಸರ್ಪ ಯೋಗ ಏನಿದೆ ಅದು ವಿಪರೀತವಾದಂಥ ಕಷ್ಟಗಳನ್ನು ತರುವಂಥದ್ದು. ಇನ್ನು ಪದ್ಮಕಾಲ ಸರ್ಪ ದೋಷ, ಇದು 5ನೇ ಮನೆಯಲ್ಲಿ ರಾಹು ಇರ್ತಾನೆ, 11ನೇ ಮನೆಯಲ್ಲಿ ಕೇತು ಇರುವಂತಹ ಸಂದರ್ಭ. ಉಳಿದ ಗ್ರಹಗಳು ಈ ರಾಹು ಕೇತುಗಳ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಪದ್ಮಕಾಲ ಸರ್ಪದೋಷ ಉಂಟಾಗುತ್ತೆ. ಇದು ಈ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಸುಖದ ಸ್ಥಾನ, ಪುತ್ರ ಸ್ಥಾನ. ಹಾಗಾಗಿ ಇಂಥವ್ರಿಗೆ ಸಂತಾನ ಸುಖ ಅನ್ನುವಂಥದ್ದು ಇರಲ್ಲ, ಕೆಲವರಿಗೆ ಮಕ್ಕಳೇ ಆಗಲ್ಲ. ಅಂಥವ್ರಿಗೆ ವಿಶೇಷವಾಗಿ ಈ ಪದ್ಮಕಾಲ ಸರ್ಪ ದೋಷ ಬಾಧಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ದೋಷ ಇರುವಂಥವರು ಲಾಟರಿ ಆಡುವಂಥದ್ದು, ರೇಸ್ಗಳಲ್ಲಿ ಬೆಟ್ಟಿಂಗ್ ಕಟ್ಟುವಂಥದ್ದು, ಈ ಜೂಜನ್ನು ಆಡುವಂಥದ್ದು, ಇಂಥದ್ರಿಂದ ತುಂಬ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ತಮ್ಮ ಪರಮ ಮಿತ್ರರಿಂದಲೇ ನಂಬಿಕೆ ದ್ರೋಹ ಉಂಟಾಗುವಂಥದ್ದು, ಬೆನ್ನಿಗೆ ಚೂರಿ ಹಾಕಿಸಿಕೊಳ್ಳುವಂಥ ಒಂದು ಪ್ರಸಂಗಗಳು ತುಂಬ ಇರುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ಪ್ರಕರಣಗಳಿಂದ ಕೂಡ ತೊಂದರೆಗೆ ಒಳಗಾಗ್ತಾರೆ, ಪ್ರೀತಿಸ್ತಾರೆ. ಆದರೆ ಅದು ಜಗಳದಲ್ಲೋ ಅಥವಾ ಯಾವುದೋ ಒಂದು ತೊಂದರೆಗಳಿಂದಲೇ ಮುಕ್ತಾಯ ಆಗುವಂಥದ್ದಾಗುತ್ತೆ. ಹಾಗೆ ಇವರು ವಿಪರೀತವಾಗಿ ಗುಪ್ತ ರೋಗದಿಂದ ಬಳಲುವಂಥವರು ಕೂಡ. ಹಾಗೆ ಕೋರ್ಟಿನ ತಕರಾರುಗಳಿರುತ್ತೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರುವಂಥ ಸಂದರ್ಭ ಕೂಡ ಇವರಿಗೆ ಬರಬಹುದು.
ಒಟ್ಟಾರೆ ಮಕ್ಕಳಿಂದ ಕೂಡ ಇವರಿಗೆ ಅಷ್ಟೊಂದು ಸುಖ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಇನ್ನು ಮಹಾಪದ್ಮಕಾಲ ಸರ್ಪಯೋಗ, ಇಲ್ಲಿ 6ರಲ್ಲಿ ರಾಹು ಇದ್ದು 12ರಲ್ಲಿ ಕೇತು ಇದ್ದಂತಹ ಸಂದರ್ಭ. ಉಳಿದ ಗ್ರಹಗಳು ಈ ರಾಹುಕೇತುಗಳ ಮಧ್ಯದಲ್ಲಿ ಇರಬೇಕು. ಅಂತಹ ಜಾತಕದವರಿಗೆ ಮಹಾಪದ್ಮ ಕಾಲಸರ್ಪ ಯೋಗ ಉಂಟಾಗುವಂಥದ್ದಿದೆ. ಇದರಿಂದ ಬಹಳ ವಿಶೇಷವಾಗಿ 6ನೇ ಮನೆ ಶತ್ರುಸ್ಥಾನ. ಇಲ್ಲಿ ಶತ್ರುಗಳು ಜಾಸ್ತಿ ಇರ್ತಾರೆ, ಜೀವನದಲ್ಲಿ ತುಂಬ ನಿರಾಸೆ ಇರುತ್ತೆ. ಹಾಗೆ ತಮಗೆ ಆದಂತಹ ಅನ್ಯಾಯವನ್ನು ಇವರು ತೀರಿಸ್ಕೊಳ್ಳಿಕ್ಕೆ ಹವಣಿಸ್ತಾ ಇರುವಂಥವ್ರು. ಹಾಗಾಗಿ ಈ ರೋಷ ಆವೇಶ ಅನ್ನುವಂಥದ್ದು ಜಾಸ್ತಿ. ಜೊತೆಗೆ ಈ ಪ್ರೇಮ ಪ್ರಕರಣದಲ್ಲೂ ಕೂಡ ಇವರಿಗೆ ಭಗ್ನ ಪ್ರೇಮಿಗಳಾಗಿ ಇರ್ತಾರೆ. ಹಾಗಾಗಿ ಅವರ ಪ್ರೇಮಿ ಕೈ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಅವರು ವಿರಹ ವೇದನೆಯನ್ನು ಅನುಭವಿಸುವಂಥವ್ರು. ಹಾಗಾಗಿ ಯಾವುದೇ ಕೆಲಸದಲ್ಲೂ ಕೂಡ ಇವರಿಗೆ ಆಸಕ್ತಿ ಇರಲ್ಲ, ಅಂಥ ಒಂದು ಸಂದರ್ಭ ಇರುತ್ತೆ. ಇನ್ನು ಶತ್ರುಗಳ ಜಾಲಕ್ಕೆ ಸಿಲುಕಿ ಸೋಲುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಶತ್ರುಗಳ ಕೈ ಮೇಲಾಗುತ್ತೆ. ಹಾಗಾಗಿ ಇವರಿಗೆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅಥವಾ ಇವರ ಎಲ್ಲ ಯೋಜನೆಗಳಲ್ಲೂ ಕೂಡ ಶತ್ರುಗಳ ಕಾಟದಿಂದ ಆ ಕೆಲಸಗಳು ಅಲ್ಲೇ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಲಾಭ ಇರಲ್ಲ ಇವರ ಪ್ರಯತ್ನದಲ್ಲಿ. ಇನ್ನು ತಗಾದೆಗಳು ಜಾಸ್ತಿ ಇರುತ್ತೆ. ನೆಂಟರಿಷ್ಟರು ಕೂಡ ಇವರ ವಿಚಾರವಾಗಿ, ಆಸ್ತಿಯ ವಿಚಾರವಾಗಿ, ಸಂಬಂಧದ ವಿಚಾರವಾಗಿ ಸ್ವಲ್ಪ ತಕರಾರುಗಳನ್ನು ಆಗಾಗ್ಗೆ ತೆಗಿತಾ ಇರುವಂಥ ಸಂದರ್ಭಗಳು ಇರುತ್ತೆ. ಇನ್ನು ತಕ್ಷಕ ಕಾಲಸರ್ಪ ಯೋಗ, ಇದು 7ರಲ್ಲಿ ರಾಹು ಇದ್ದು ಲಗ್ನದಲ್ಲಿ ಕೇತು ಇದ್ದಂತಹ ಸಂದರ್ಭ. ಉಳಿದ ಗ್ರಹಗಳು ಈ ರಾಹುಕೇತುಗಳ ಮಧ್ಯೆ ಇದ್ದರೆ ಅಲ್ಲಿ ತಕ್ಷಕ ಕಾಲಸರ್ಪ ಯೋಗ ಉಂಟಾಗುತ್ತೆ. ಇಲ್ಲಿ 7ನೇ ಮನೆ ಕಳತ್ರ ಸ್ಥಾನ, ವಿವಾಹವನ್ನು ಸೂಚಿಸುವಂಥದ್ದು, ಪ್ರೀತಿ ಪ್ರೇಮವನ್ನು ತಿಳಿಸುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ತಿಳಿಸುತ್ತೆ. ಅಂತಹ ಸಂದರ್ಭದಲ್ಲಿ ಇವರಿಗೆ ವೈವಾಹಿಕ ಸುಖ ಇರಲ್ಲ. ಅಂದರೆ ಜೀವನದಲ್ಲಿ ವಿವಾಹದಿಂದಲೇ ಇವರು ದೊಡ್ಡ ಪಾಠವನ್ನು ಕಲಿಯುವಂಥವ್ರು. ಕುಟುಂಬದಲ್ಲಿ ಅಶಾಂತಿ ಇರುತ್ತೆ. ಜೊತೆಗೆ ಇವರಿಗೆ ಕೈ ಸಾಲವಾಗಿ ಕೊಟ್ಟಂಥ ಹಣ ಕೂಡ ಕೈ ಸೇರಲ್ಲ. ಹಾಗಾಗಿ ಗಂಟು ನಂಟು ಎರಡೂ ಕೂಡ ಉಳಿಯದೇ ಇರುವಂಥ ಒಂದು ಪ್ರಸಂಗ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಇವರಿಗೆ ಪಾಲುದಾರಿಕೆ ವ್ಯವಹಾರಗಳನ್ನೇನಾದರೂ ಮಾಡ್ತಾ ಇದ್ದರೆ ಅಲ್ಲಿ ಅಲ್ಪ ಲಾಭ ಬರುತ್ತೆ. ಇವರ ಪಾರ್ಟ್ನರೇ ಇವರಿಗೆ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ತುಂಬ ಶ್ರಮ ಪಡಬೇಕು. ಕೆಲವೊಮ್ಮೆ ನಷ್ಟಗಳು ಕೂಡ ಸಂಭವಿಸುವಂಥದ್ದು ಇರುತ್ತೆ. ಹಾಗಾಗಿ ಆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನೇ ವೈಂಡ್ ಅಪ್ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಇಲ್ಲಿ ತಕ್ಷಕ ಕಾಲಸರ್ಪ ಯೋಗ ಇರುವಂಥವ್ರಿಗೆ. ಇನ್ನು ಕಾರ್ಕೋಟ ಕಾಲಸರ್ಪ ಯೋಗ ಅನ್ನುವಂಥದ್ದು ಇದೆ. ಇಲ್ಲಿ 8ನೇ ಮನೆಯಲ್ಲಿ ರಾಹು ಇದ್ದು 2ನೇ ಮನೆಯಲ್ಲಿ ಕೇತು ಏನಾದರೂ ಇದ್ದರೆ, ಉಳಿದ ಗ್ರಹಗಳು ಈ ರಾಹುಕೇತುಗಳ ಮಧ್ಯೆ ಸ್ಥಿತರಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಕಾರ್ಕೋಟಕ ಕಾಲಸರ್ಪ ಯೋಗ ಉಂಟಾಗುವಂಥದ್ದು. ಇಲ್ಲಿ ಈ 8ನೇ ಮನೆ ದುಸ್ಥಾನ, ಆರೋಗ್ಯವನ್ನು ಸೂಚಿಸುವಂಥದ್ದು. ಹಾಗಾಗಿ ಇಲ್ಲಿ ಇರುವಂಥವ್ರಿಗೆ ಆಗಾಗ್ಗೆ ಆರೋಗ್ಯ ಕೈ ಕೊಡುವಂಥದ್ದು ಇದೆ. ಶಸ್ತ್ರಚಿಕಿತ್ಸೆ ಆಗ್ಬೋದು ಅಥವಾ ಅಪಘಾತಗಳು ಸಂಭವಿಸಿ ಅಕಾಲ ಮೃತ್ಯು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇವರಿಗಿರುತ್ತೆ. ಇನ್ನು ವೃತ್ತಿ ಜೀವನದಲ್ಲೂ ಕೂಡ ಇವರಿಗೆ ಒಂದು ನೆಲೆ ನಿಲ್ಲುವಂಥದ್ದು ಕಷ್ಟ. ಒಂದು ಕಡೆ ಕೆಲಸ ಮಾಡಲ್ಲ, ಕೆಲಸಕ್ಕಾಗಿ ಅಲೆದಾಟ. ಒಂದು ಕೆಲಸ ಸಿಕ್ಕಿದ್ರೆ ಸ್ವಲ್ಪ ದಿನ ಮಾಡಿ ಆ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸವನ್ನು ಹುಡುಕುವಂಥವ್ರು. ಹಾಗೆ ಕೆಲಸ ಮಾಡಲಿಕ್ಕೂ ಕೂಡ ಏನಾದರೂ ಒಂದು ಸಬೂಬನ್ನು ಹೇಳುವಂಥವ್ರು. ಹಾಗಾಗಿ ಈ ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತಾರಲ್ಲ, ಆ ರೀತಿ ಆ ಕೆಲಸದ ಸನ್ನಿವೇಶವನ್ನು, ಪರಿಸ್ಥಿತಿಯನ್ನು ಇವರು ಹೀಗಳೆಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಆ ಕೆಲಸದಲ್ಲಿ ಇವರಿಗೆ ಆಸಕ್ತಿ ಇರಲ್ಲ. ಇನ್ನು ಈ ಒಂದು ಸಂದರ್ಭದಲ್ಲೇ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ತಕರಾರುಗಳು ಉದ್ಭವ ಆಗುವಂಥದ್ದು. ಕೋರ್ಟಿಗೆ ಹೋದರೆ ಅದು ವರ್ಷಾನುಗಟ್ಟಲೆ ಬಗೆಹರಿಯಲ್ಲ. ಹಾಗಾಗಿ ಇವರಿಗೆ ಆಸ್ತಿ ಇದ್ದೂ ಕೂಡ ಅನುಭವಿಸುವಂಥ ಯೋಗ ಇರಲ್ಲ. ಹಾಗಾಗಿ ಕಣ್ಣೆದುರಿಗಿದ್ರೂ ಕೂಡ ಇವರು ಅನುಭವಿಸುವಂಥ ಯೋಗದಿಂದ ವಂಚಿತರಾಗುವಂಥದ್ದು ಇರುತ್ತೆ. ಇದು ಕಾರ್ಕೋಟಕ ಕಾಲಸರ್ಪ ಯೋಗ ಇರುವಂಥವ್ರಿಗೆ ಸಾಮಾನ್ಯವಾಗಿ ಆಗುವಂಥ ಸನ್ನಿವೇಶಗಳು. ಇನ್ನು ಶಂಕನ ಕಾಲಸರ್ಪ ಯೋಗ, ಇಲ್ಲಿ 9ರಲ್ಲಿ ರಾಹು 3ರಲ್ಲಿ ಕೇತು ಇದ್ದು ಉಳಿದ ಗ್ರಹಗಳೆಲ್ಲ ಈ ರಾಹುಕೇತುಗಳ ಮಧ್ಯೆ ಇದ್ದರೆ ಶಂಕನಾದ ಕಾಲಸರ್ಪ ಯೋಗ ಉಂಟಾಗುವಂಥದ್ದು. ಇಂಥವ್ರಿಗೆ ಮಾನಸಿಕ ಅಶಾಂತಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ನಷ್ಟಗಳು ಉಂಟಾಗುವಂಥದ್ದು. ಇನ್ನು ಇವರಿಗೆ ಈ 9ನೇ ಮನೆ ತಂದೆಯನ್ನು ಸೂಚಿಸುವಂಥದ್ದು. ಪಿತೃವಿಗೆ ಸೌಖ್ಯ ಇರಲ್ಲ, ತಂದೆ ಹಾಸಿಗೆ ಹಿಡಿತಾರೆ. ತಂದೆ ಮತ್ತು ಮಕ್ಕಳ ನಡುವೆ ಅಷ್ಟೊಂದು ಅವಿನಾಭಾವ ಸಂಬಂಧ ಅನ್ನುವಂಥದ್ದು ಇರಲ್ಲ. ಇನ್ನು ಇವರಿಗೆ ಸಂಘರ್ಷದಿಂದ ಕೂಡಿದಂತಹ ಜೀವನ ಇರುತ್ತೆ. ಕೋರ್ಟು ವ್ಯವಹಾರಗಳು ಬಹಳ ವಿಶೇಷವಾಗಿ ಇವರಿಗೆ ಅಡ್ಡಿ ಆತಂಕಗಳನ್ನು ತರುವಂಥದ್ದು. ಜೊತೆಗೆ ವಿದ್ಯಾಭ್ಯಾಸ ಕೂಡ ಮೊಟಕಾಗುವಂಥದ್ದು, ಪೂರ್ಣ ಮಾಡಲ್ಲ ಅಂತಹ ಸಂದರ್ಭಗಳು ಇರುತ್ತೆ. ಇನ್ನು ಪಾತಕ ಕಾಲಸರ್ಪ ಯೋಗ, ಇಲ್ಲಿ 10ನೇ ಮನೆಯಲ್ಲಿ ರಾಹು
4ನೇ ಮನೆಯಲ್ಲಿ ಕೇತು ಇದ್ದಂತಹ ಸಂದರ್ಭದಲ್ಲಿ ಉಳಿದ ಗ್ರಹಗಳು ರಾಹುಕೇತುಗಳ ಮಧ್ಯದಲ್ಲಿದ್ದಾಗ ಈ ಪಾತಕ ಕಾಲಸರ್ಪ ಯೋಗ ಉಂಟಾಗುವಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು 10ನೇ ಮನೆ ಉದ್ಯೋಗ ಸ್ಥಾನ. ಇಲ್ಲಿ ಆತಂಕದ ಅಭದ್ರತೆಯ ಸ್ಥಿತಿ ಇರುತ್ತೆ. ಅಂದ್ರೆ ಕೆಲಸ ಯಾವಾಗ ಹೋಗುತ್ತೋ ಅನ್ನುವಂಥ ಭಯದಲ್ಲೇ ಇವರು ಕೆಲಸವನ್ನ ಮಾಡಬೇಕಾಗತ್ತೆ. ಮತ್ತೆ ಇವರಿಗೆ ಏಳಿಗೆ ಅನ್ನುವಂಥದ್ದು ಇರಲ್ಲ. ಇವರ ಪ್ರತಿಭೆಗೆ ತಕ್ಕಂತಹ ಕೆಲಸವೂ ಕೂಡ ಸಿಕ್ಕಲ್ಲ. ಹಾಗೆ ಕೆಲಸದಲ್ಲಿ ಇವರಿಗೆ ಕಿರಿಕಿರಿ, ಮೇಲಧಿಕಾರಿಗಳಿಂದ ಕಿರಿಕಿರಿ, ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಒಟ್ಟಾರೆ ಇವರಿಗೆ ನಷ್ಟಗಳು ಜಾಸ್ತಿ. ಇನ್ನು ಆಪ್ತರಿಂದಲೂ ಕೂಡ ಇವರಿಗೆ ಸಹಕಾರ ಸಿಕ್ಕಲ್ಲ. ಆದರೂ ಕೂಡ ಇವರ ಸ್ನೇಹಿತರನ್ನು ಹೆಚ್ಚು ಡಿಪೆಂಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಮಕ್ಕಳಿಗೂ ಕೂಡ ಅನಾರೋಗ್ಯ ಉಂಟಾಗುವಂಥ ಸಂದರ್ಭ ಇರುತ್ತೆ. ಒಟ್ಟಾರೆ ಇವರಿಗೆ ಜೀವನ ಅನ್ನುವಂಥದ್ದೇ ಬೇಸರ ತರಿಸುವಂಥ ಸಂದರ್ಭ. ಇನ್ನು ವಿಷಾಕ್ತ ಕಾಲಸರ್ಪ ದೋಷ ಅನ್ನುವಂಥದ್ದು, ಇದರಲ್ಲಿ 11ರಲ್ಲಿ ರಾಹು, 5ರಲ್ಲಿ ಕೇತು ಇದ್ದು ಉಳಿದ ಗ್ರಹಗಳು ಈ ರಾಹುಕೇತುಗಳ ಮಧ್ಯದಲ್ಲಿದ್ದರೆ ಅಂಥವ್ರಿಗೆ ವಿಷಾಕ್ತ ಕಾಲಸರ್ಪ ಯೋಗ ಅನ್ನುವಂಥದ್ದು ಇರುತ್ತೆ. ಇಂಥವರು ಸಾಮಾನ್ಯವಾಗಿ ಜನ್ಮಸ್ಥಳದಿಂದ ದೂರ ಇರ್ತಾರೆ. ಇನ್ನು ಹಿರಿಯ ಸಹೋದರರ ಜೊತೆ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥವ್ರು, ಹಾಗೆ ಸರ್ಕಾರಿ ಸಂಬಂಧವಾದಂತಹ ಸಂಘ ಸಂಸ್ಥೆಗಳಿಂದ, ಬ್ಯಾಂಕ್ಗಳಿಂದ ಅತಿಯಾಗಿ ಸಾಲವನ್ನು ಮಾಡ್ತಾರೆ. ಸಾಲ ತೀರಿಸಲಾಗದೆ ದಿವಾಳಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಇವರಿಗೆ ಈ ಜೂಜಾಟ ಅಥವಾ ಈ ಬೆಟ್ಟಿಂಗ್ಸ್ ಕಟ್ಟುವಂಥದ್ರಲ್ಲಿ ತುಂಬ ಇಷ್ಟ, ಅಂಥದ್ರಲ್ಲಿ ಆಸಕ್ತಿ ಜಾಸ್ತಿ. ಇದರಿಂದ ವ್ಯವಹಾರಗಳು ಕೂಡ ನಷ್ಟ ಉಂಟಾಗುವಂಥದ್ದು ಇದೆ. ಇನ್ನು ಕೆಲವು ರಹಸ್ಯ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಕೂಡ ಇರುತ್ತೆ. ಒಟ್ಟಾರೆ ಇವರ ಜೀವನ ಆತಂಕದಲ್ಲೇ ಇರುತ್ತೆ. ಇನ್ನು ಶೇಷನಾಗ ಕಾಲಸರ್ಪ ಯೋಗ, ಇಲ್ಲಿ 12ರಲ್ಲಿ ರಾಹು, 6ರಲ್ಲಿ ಕೇತು ಇದ್ದು ಉಳಿದ ಗ್ರಹಗಳು ಈ ರಾಹುಕೇತುಗಳ ಮಧ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಶೇಷನಾಗ ಕಾಲಸರ್ಪ ದೋಷ ಉಂಟಾಗುತ್ತೆ. ಹಾಗಾಗಿ 12ನೇ ಮನೆ ಇದು ವ್ಯಯಸ್ಥಾನ. ಇವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವ್ಯಯದ ಭಾವ ಜಾಸ್ತಿ ಇರುತ್ತೆ. ಗುಪ್ತ ಶತ್ರುಗಳು ಇವರ ಮೇಲೆ ಹಗೆಯನ್ನು ಸಾಧಿಸುವಂಥವ್ರು. ಹಾಗಾಗಿ ಇವರಿಗೆ ಅಪಮಾನಗಳು ಆಗಾಗ್ಗೆ ಆಗ್ತಾ ಇರುತ್ತೆ. ಮತ್ತೆ ಮಾನಸಿಕ ಹಿಂಸೆಗಳು ಕೂಡ ತುಂಬ ಇರುವಂಥದ್ದು. ಹಾಗಾಗಿ ಇಂಥವರಿಗೆ ಕೀಳರಿಮೆಯ ಭಾವನೆ ಕೂಡ ಇರುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಕೆಲವರು ಜೀವನದಲ್ಲಿ ಸೋಲನ್ನ ಆಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ ಕೂಡ ಬರುತ್ತೆ. ಇದು ಅಪಮೃತ್ಯು ದೋಷ ಏರ್ಪಡುವಂತಹ ಸಾಧ್ಯತೆ ಈ ಶೇಷನಾಗ ಕಾಲಸರ್ಪ ಯೋಗದಿಂದ ಉಂಟಾಗುವಂಥದ್ದು. ಹಾಗಾಗಿ ಇವರಿಗೆ ಈ ಮಾಟ ಮಂತ್ರ ಹಾಗೆ ರಹಸ್ಯ ತಂತ್ರಗಳೇನಿದೆ ಇದರಲ್ಲಿ ವಿಶೇಷವಾದಂತಹ ಆಸಕ್ತಿ ಕೂಡ ಇರುತ್ತೆ. ಅದನ್ನ ಹೆಚ್ಚು ನಂಬುತ್ತಾರೆ, ಮೋಸ ಹೋಗ್ತಾರೆ. ಒಟ್ಟಾರೆ ಈ ಕಾಲಸರ್ಪ ದೋಷ ಅನ್ನುವಂಥದ್ದು ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಸ್ಥಿತಿ ಮತ್ತೆ ಉಳಿದ ಎಲ್ಲ ಗ್ರಹಗಳು ಈ 2 ಗ್ರಹಗಳ ಮಧ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಉಂಟಾಗುವಂಥದ್ದು. ಇದನ್ನ ವಿಶೇಷವಾಗಿ ಗಮನಿಸಬೇಕು. ಹಾಗೆ ಕೂಡಲೇ ಇದಕ್ಕೆ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಈ ಸರ್ಪ ದೋಷದಿಂದ ಮುಕ್ತಿಯನ್ನು ಪಡ್ಕೊಂಡು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಈ ರಾಹುಕೇತುಗಳ ಸ್ಥಾನ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಇದನ್ನ ನೀವು ಈ ಪರಿಹಾರವನ್ನ ಅನುಸರಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕುಟುಂಬ ಸ್ಥಾನದಲ್ಲಿ ಚಂದ್ರ ಅಂದರೆ 2ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ಅದರಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಿಂದ ಈ ದಿನ ನಿಮಗೆ ಲಾಭ ಇಲ್ಲ. ಸ್ವಲ್ಪ ನಷ್ಟದ ಬಾಬ್ತುಗಳೇ ಜಾಸ್ತಿ ಇರುವಂಥದ್ದು. ಇನ್ನು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಖರ್ಚು ಜಾಸ್ತಿ, ಶ್ರಮ ಕೂಡ ಅಧಿಕವಾಗುವಂಥದ್ದು. ಹಾಗಾಗಿ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ಇದರಿಂದ ಕುಟುಂಬಸ್ಥರು ಕೂಡ ನಿಮ್ಮ ವಿರುದ್ಧ ನಿಲ್ಲುವಂಥ ಸಾಧ್ಯತೆ ಇದೆ. ಒಂದು ಸಣ್ಣ ತಪ್ಪಿಗೂ ಕೂಡ ಈ ದಿನ ನೀವು ಪಶ್ಚಾತ್ತಾಪ ಪಡುವಂಥದ್ದು. ಹಾಗೆ ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅಷ್ಟೊಂದು ಅದೃಷ್ಟದ ದಿನ ಅಲ್ಲ. ಅದಕ್ಕಾಗಿಯೇ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳದಿರುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಸಾಲ ಸೋಲಗಳನ್ನು ಮಾಡುವಂಥ ಅಥವಾ ನೀವು ಬೇರೆಯವರಿಗೆ ಸಾಲವನ್ನು ಕೊಡುವಂಥ ಒಂದು ಪ್ರಸ್ತಾಪ ಈ ದಿನ ನಿಮ್ಮ ಮುಂದೆ ಬರಬಾರ್ದು. ಇನ್ನು ಈ ದಿನ ದೂರದ ಬಂಧುಗಳಿಂದ ಕೂಡ ಅನಿರೀಕ್ಷಿತ ಮಾತುಗಳನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಕೆಲಸಕ್ಕೆ ಬಾರದವರು ಕೂಡ ಈ ದಿನ ನಿಮಗೆ ವಿರುದ್ಧವಾಗಿ ನಿಲ್ಲುವಂಥದ್ದು. ಹಾಗೆ
ಈ ದಿನ ನಿಮ್ಮ ವ್ಯವಹಾರಗಳು, ಅದರಲ್ಲೂ ನಿಮ್ಮ ವ್ಯಾಪಾರ ಬಹಳ ನಿಧಾನವಾಗಿ ಸಾಗುವಂಥದ್ದು. ಹಾಗಾಗಿ ಈ ದಿನ ಲಾಭಾಂಶ ಕೂಡ ಕಡಿಮೆ ಇರುತ್ತೆ. ಜೊತೆಗೆ ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಕೂಡ ಅಷ್ಟೊಂದು ಸಪೋರ್ಟ್ ಇಲ್ಲ. ಆದ್ದರಿಂದ ಅವರ ಜೊತೆ ಯಾವುದೇ ರೀತಿಯ ಮಾತುಕತೆ, ಚರ್ಚೆ ಇದಕ್ಕೆ ಈ ದಿನ ನೀವು ಹೋಗದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ನೀವು ಆಯ್ಕೆ ಮಾಡಿಕೊಂಡಿರುವಂಥ ದಾರಿ ಏನಿದೆ ಅದರಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಅದು ಸಮರ್ಪಕವಾಗಿದೆ, ಸೂಕ್ತವಾಗಿದೆ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗುತ್ತೆ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಾಧನೆ ಮಾಡುವಂಥ ದಿನ. ಏಕೆಂದರೆ ಸೂರ್ಯ ಚಂದ್ರ ಇಬ್ಬರೂ ಕೂಡ ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿರುವಂಥವ್ರು. ಹಾಗಾಗಿ ಈ ದಿನ ಆರೋಗ್ಯ ಚೆನ್ನಾಗಿದೆ. ದೈಹಿಕವಾಗಿ, ಮಾನಸಿಕವಾಗಿ ಬಹಳ ಸದೃಢರಾಗಿರ್ತೀರಿ. ಅಲ್ಪ ಸ್ವಲ್ಪ ಕೊರತೆಗಳಿರ್ಬೋದು, ಆದರೂ ಕೂಡ ವಿಲ್ ಪವರ್ ಚೆನ್ನಾಗಿರೋದ್ರಿಂದ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗೇ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಲಾಭವನ್ನು ತರುತ್ತೆ. ಈ ದಿನದ ಪ್ರಯತ್ನಗಳೇನಿದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಮಾಡುವಂಥ ಪ್ರಯತ್ನ ನಿಮಗೆ ಒಳ್ಳೆಯ ಅನುಕೂಲತೆಯನ್ನು ತರುವಂಥದ್ದು. ಹಾಗಾಗಿ ಈ ದಿನವೇ ನಿಮಗೆ ಕೈ ತುಂಬ ಹಣ ಬರದೇ ಇರ್ಬೋದು, ಆದರೂ ಈ ದಿನ ಮಾಡುವಂಥ ಒಂದು ಸಾಧನೆ ಏನಿದೆ, ಒಂದು ಎಫರ್ಟ್ ಏನಿದೆ, ಅದು ಮುಂದೆ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ಮನೆ ನಿರ್ಮಾಣದ ಕಾರ್ಯಗಳು ಸ್ಥಗಿತ ಆಗಿದ್ದರೆ ಅಥವಾ ಅಂಥ ಮನೆ ನಿರ್ಮಾಣವನ್ನು ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಈ ಅಮಾವಾಸ್ಯೆ ಕಳೆದ ಮೇಲೆ ಒಳ್ಳೆಯ ಸಂದರ್ಭ ಇದೆ. ಹಾಗಾಗಿ ಈ ದಿನ ಒಂದು ಪುಟ್ಟ ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ ಮುಂದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಸ್ನೇಹಿತರ ಬೆಂಬಲ ಚೆನ್ನಾಗಿದೆ. ಇದರಿಂದ ನಿರೀಕ್ಷಿತ ಮಟ್ಟದಲ್ಲಿ ನೀವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ. ಆದರೆ ಈ ಜವಾಬ್ದಾರಿ ಬಂದಾಗ ಮಾತ್ರ ಯಾಮಾರಬೇಡಿ, ಸೋಮಾರಿತನವನ್ನು ಪ್ರದರ್ಶನ ಮಾಡಬೇಡಿ. ಬರುವಂಥ ಕೆಲಸ ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ಸಂದರ್ಭ. ಅದರಲ್ಲೂ ಈ ದಿನ ಗಣ್ಯ ವ್ಯಕ್ತಿಗಳ ಭೇಟಿ ಬಹಳ ಸುಗಮವಾಗಿ ಭೇಟಿ ಆಗತ್ತೆ. ಆರಂಭ ಚೆನ್ನಾಗಿದೆ, ಆದರೆ ಅಂತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತುಕತೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಹಣ ಇಲ್ಲ, ಹಣದ ಕೊರತೆ ಇರುತ್ತೆ. ಹಾಗಾಗಿನೇ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕಾಗತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳನ್ನು ಸರಿಯಾಗಿ ಗಮನಿಸಬೇಕು, ಸರಿಯಾಗಿ ಗುರುತಿಸ್ಕೊಳ್ಬೇಕು. ಏಕೆಂದರೆ ಅಲ್ಲಿ ಸ್ವಲ್ಪ ಈ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಪರ್ಥಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆಯ್ಕೆ ಏನಿದೆ, ನಿಮ್ಮ ಸ್ನೇಹಿತರ ಆಯ್ಕೆ ಇರ್ಬೋದು, ನಿಮ್ಮ ಕೆಲಸ ಕಾರ್ಯಗಳ ಆಯ್ಕೆ ಇರ್ಬೋದು, ಇದು ಸಮರ್ಪಕವಾಗಿ ಇರಬೇಕಾಗತ್ತೆ. ಇನ್ನು ಏನೇ ವ್ಯವಹಾರವನ್ನು ಮಾಡಿದ್ರೂ ಕೂಡ ಈ ದಿನ ನಿಮ್ಮ ಕುಟುಂಬಸ್ಥರಿಗೆ ತಿಳಿಯುವಂತೆ ಮಾಡಿ. ರಹಸ್ಯ ಒಪ್ಪಂದಗಳನ್ನಾಗಲಿ ರಹಸ್ಯ ಕಾರ್ಯಗಳನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಲ್ಲ ನಾಳೆ ಅದು ಬಯಲಿಗೆ ಬರುತ್ತೆ, ಪಶ್ಚಾತ್ತಾಪ ಪಡ್ತೀರಿ. ನಂತರ ನಿಮ್ಮ ಮೇಲೆ ಇದ್ದಂತಹ ಒಂದು ಗೌರವ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರ, ಇದನ್ನು ಕೂಡ ಈ ದಿನ ನೀವು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 11ನೇ ಮನೆ. ವಿಶೇಷವಾದಂಥ ಒಂದು ಪ್ರಯತ್ನ ಇರುತ್ತೆ. ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲವನ್ನು ನೀವು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಹೆಚ್ಚಿನ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಆಪರ್ಚುನಿಟೀಸ್ ಅನ್ನುವಂಥದ್ದು ಬೇಗ ಬೇಗ ಬರುತ್ತೆ. ನಿಮ್ಮ ಒಂದು ಪ್ರತಿಭೆಗೆ ತಕ್ಕಂತಹ ಅವಕಾಶಗಳು ಈ ದಿನ ಇದೆ. ಅದನ್ನು ಈ ದಿನ ಪೂರ್ಣವಾಗಿ ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕ ಅಂತ ಅನಿಸುತ್ತೆ.
ಪ್ರಯಾಣದಿಂದ ಸುಖ ಸೌಖ್ಯಗಳು ಉಂಟಾಗುವಂಥದ್ದು. ಈ ಪ್ರಯಾಣದ ಉದ್ದೇಶ ಈಡೇರುತ್ತೆ, ಅದು ಬಹಳ ಮುಖ್ಯ. ಏಕೆಂದರೆ ಈ ದಿನ ನಿಮಗೆ ಲಾಭ ಇರಬೇಕು ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅನುಕೂಲತೆಗಳು ಇರಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ ಇದೆ, ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಒಗ್ಗಟ್ಟಿನಿಂದ ಕುಟುಂಬಕ್ಕಾಗಿ ಕೆಲಸ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವ್ಯವಹಾರಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಒಂದು ಕಮಿಟ್ಮೆಂಟ್ ಅಂದರೆ ಬಹಳ ವಿಶೇಷವಾದಂಥ ಅರ್ಥಭರಿತವಾಗಿರುವಂಥದ್ದು. ಹಾಗೆ ಅಪೇಕ್ಷಿತವಾದಂಥ ಪ್ರಗತಿಯನ್ನು ಸಾಧಿಸಲಿಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. ಹಾಗೆ ಈ ದಿನ ಏಕಾಗ್ರತೆ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಇಟ್ಟಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 10ನೇ ಮನೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ನೆಮ್ಮದಿ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಬಂಧುಗಳು ಮಿತ್ರರು ಸಹಾಯಕ್ಕೆ ನಿಲ್ತಾರೆ, ನಿಮ್ಮ ಬೆನ್ನಿಗೆ ಇರ್ತಾರೆ, ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ. ಹಾಗಾಗಿನೇ ನಿಮ್ಮ ಗುರಿ ಸಾಧನೆಗೆ ಈ ದಿನ ನಿಮಗೆ ಪಟ್ಟು ಬಿಡದಂತಹ ಒಂದು ಪ್ರಯತ್ನ ಮುಂದುವರಿತಾ ಇರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಒಂದು ಈ ದಿನ ಬರುತ್ತೆ. ಅದನ್ನು ನಗುನಗ್ತಾ ಸ್ವಾಗತ ಮಾಡಿ, ಆ ಜವಾಬ್ದಾರಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯ ಹೆಸರು ಬರುತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳೇನಿದೆ, ನಿಮ್ಮ ಅಭಿಪ್ರಾಯಗಳೇನಿದೆ, ಅದಕ್ಕೆ ಮನ್ನಣೆ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ನಿಮ್ಮ ಮಾತಿಗೆ ಎಲ್ಲ ಕಡೆ ಒಂದು ರೀತಿಯ ಗೌರವ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಗುರಿ ಸಾಧನೆಯ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನೆರವು ಕೂಡ ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಬೇಕಾಗುವಂಥದ್ದು. ಅದಕ್ಕಾಗಿ ಅವರನ್ನು ಈ ದಿನ ನೀವು ಅಪ್ರೋಚ್ ಮಾಡುವಂಥದ್ದು, ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥ ಸಾಧ್ಯತೆ ತುಂಬ ಇದೆ. ಆದರೆ ಈ ದಿನ ಯಶಸ್ಸಿನ ಮೆಟ್ಟಲನ್ನು ಒಂದೊಂದೇ ಮೆಟ್ಟಿಲು ಏರಬೇಕು, ಅದರಲ್ಲೂ ಪ್ರಾಮಾಣಿಕತೆ ಇರಬೇಕು, ಜೊತೆಗೆ ನಂಬಿಕೆ ಇರಬೇಕು, ಆ ಕೆಲಸ ಸಾಧನೆ ಮಾಡ್ತೇನೆ ಅನ್ನುವಂಥದ್ದು. ಹಾಗಾಗಿ ಆತ್ಮವಿಶ್ವಾಸದಿಂದ ನೀವು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೆಚ್ಚಿನ ಹಣದ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಲಾಭ ಇದೆ. ನಿಮ್ಮ ಉದ್ಯೋಗ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ, ಸಮಾಧಾನವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಸ್ವಲ್ಪ ಹಣಕಾಸಿನ ಏರಿಳಿತಗಳು ಇರುವಂಥ ದಿನ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕು. ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ, ಅತಿಯಾದ ಡಿಪೆಂಡೆನ್ಸಿ ಕೂಡ ಬೇಡ. ಅಂದರೆ ಬೇರೆಯವರನ್ನು ಆಶ್ರಯಿಸುವಂಥದ್ದು, ಅವರನ್ನು ನಂಬುವಂಥದ್ದು ಈ ದಿನ ನಿಮಗೆ ಕೆಟ್ಟ ಪರಿಣಾಮವನ್ನು ತರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನೀವು ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಏಕಾಏಕಿ ನೀವೇ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದಾಗಲಿ, ನಿಮ್ಮ ತೀರ್ಮಾನವೇ ಅಂತಿಮ ಅನ್ನುವಂಥದ್ದನ್ನಾಗಲಿ ಮಾಡಬೇಡಿ. ಅದಕ್ಕಾಗಿ ಬಲ್ಲವರಿದ್ದಾರೆ, ತಜ್ಞರಿದ್ದಾರೆ, ಅವರ ಒಂದು ಸಲಹೆ ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇದು ನಿಮ್ಮ ಹಣಕಾಸಿನ ಸ್ಥಿತಿಗತಿಯನ್ನು ಉತ್ತಮಗೊಳಿಸುತ್ತೆ. ಇನ್ನು ಈ ದಿನ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡೇ ನೀವು ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಹಾಗಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ಕೆಲಸಕ್ಕೆ ನೀವು ಪ್ರಾರಂಭ ಮಾಡುವಂಥದ್ದಾಗಲಿ, ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೇನೋ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ನೀವು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಕೆಲಸಗಳನ್ನು ಮಾಡಿ. ಅದಕ್ಕಾಗಿಯೇ ನೀವು ಹಿಂದೆ ಎಲ್ಲ ತುಂಬ ಶ್ರಮಪಟ್ಟಿದ್ದೀರಿ, ಈ ದಿನ ಕೂಡ ಅಂಥ ಶ್ರಮದ ಅಗತ್ಯತೆ ಇದೆ. ಇದರಿಂದ ಆ ಕೆಲಸದಲ್ಲಿ, ಆ ಸನ್ನಿವೇಶದಲ್ಲಿ ನಿಮ್ಮ ನಿಯಂತ್ರಣ ಇರುತ್ತೆ. ಹಾಗಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ. ಈ ದಿನ ಈ ಸಮಯ ಪ್ರಜ್ಞೆ, ಸಮಯ ಪಾಲನೆ ಬಹಳ ಮುಖ್ಯ. ಟೈಮ್ ಈಸ್ ಮನಿ, ಅದನ್ನು ಜ್ಞಾಪಕದಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಮಧ್ಯಮ ಫಲಗಳಿರುವಂತಹ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಂದು ಕೆಲಸಗಳು ಪೂರ್ಣ ಆಗಲ್ಲ, ಮಧ್ಯದಲ್ಲೇ ನಿಂತು ಹೋಗುತ್ತೆ. ಅದರಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ನಿರೀಕ್ಷೆ ಕೂಡ ಸುಳ್ಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕಾಗತ್ತೆ. ಯಾವುದೇ ಫಲಿತಾಂಶ ಬಂದರೂ ಕೂಡ ಅದನ್ನು ಮುಂದೆ ಸರಿಪಡಿಸ್ಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಶ್ರಮ ಜಾಸ್ತಿ ಆಗ್ಬೋದು, ನಿಮ್ಮ ಪ್ರಯತ್ನ ಜಾಸ್ತಿ ಆಗ್ಬೋದು, ಫಲ ಕಡಿಮೆ ಆಗ್ಬೋದು. ಆದರೂ ಚಿಂತೆ ಮಾಡಬೇಡಿ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಸಣ್ಣ ಮಾತಿಗೆ ಜಗಳಗಳಾಗುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಈ ದಿನ ಸ್ವಲ್ಪವೇ ಇರುವಂಥದ್ದು. ಹಾಗಾಗಿ ನಾನು ಯಾಕೆ ಸೋಲಬೇಕು ಅನ್ನುವಂಥ ಒಂದು ಅಹಂ ಬಹಳ ಪ್ರಧಾನವಾದಂಥ ಪಾತ್ರವನ್ನು ವಹಿಸುತ್ತೆ ಈ ದಿನ. ಅದಕ್ಕಾಗಿಯೇ ಈ ದಿನ ರೋಷ, ವೇಷ, ಆವೇಶ ಜೊತೆಗೆ ಹಠದ ಸ್ವಭಾವ ಹೆಚ್ಚಾಗಿರುವಂಥದ್ದು. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟೊಂದು ಸುಖ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿ ಕೆಲಸವನ್ನೇ ನಿಲ್ಲಿಸ್ಬಿಡೋಣ ಅನ್ನುವಂಥ ತೀರ್ಮಾನ ಕೂಡ ಆಗುವಂಥದ್ದು ಇದೆ. ಈ ಆತುರದ ತೀರ್ಮಾನದಿಂದಲೇ ನಿಮಗೆ ನಷ್ಟದ ಬಾಬ್ತುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಾವಕಾಶವಾಗಿರಿ, ಸಮಾಧಾನದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ದಿನ, ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ಮನಸ್ಸಿಗೆ ಸಮಾಧಾನ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ಕಷ್ಟ ಸುಖಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥವ್ರು. ಹಾಗಾಗಿ ಈ ದಿನ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಕೌಟುಂಬಿಕ ವಿಚಾರಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಾನೇ ತಾನಾಗಿ ದೂರ ಆಗುವಂಥದ್ದಿದೆ. ಏಕೆಂದರೆ ನಿಮ್ಮ ಮೌನ ಹಾಗೆ ಪರಿಸ್ಥಿತಿಯನ್ನು ಸರಿಯಾಗಿ ಗ್ರಹಿಸಿರುವಂಥ ವಿಚಾರಗಳು ಈ ದಿನ ನಿಮ್ಮನ್ನು ಪ್ರಬುದ್ಧ ಸ್ಥಾನದಲ್ಲಿ ಇಟ್ಟಿರುತ್ತೆ. ತುಂಬ ಮೆಚೂರ್ಡ್ ವೇನಲ್ಲಿ ಬಿಹೇವ್ ಮಾಡುವಂಥದ್ದು ಈ ದಿನ ಇದೆ. ಅದಕ್ಕಾಗಿಯೇ ಈ ಭಿನ್ನಾಭಿಪ್ರಾಯಗಳಿಂದ ದೂರ ಇದ್ದಾಗ ಮನಸ್ಸು ತಿಳಿಯಾಗುತ್ತೆ. ಹಾಗೆ ಮನೆಯ ವಾತಾವರಣ ಕೂಡ ನಿಮಗೆ ಸಂತೋಷವನ್ನು ತರಿಸುವಂಥ ವಾತಾವರಣ ಆಗಿರುತ್ತೆ. ಇನ್ನು ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುತ್ತೆ. ಹಾಗಾಗಿ ನಿಮ್ಮ ಎಫರ್ಟ್ ಕಡಿಮೆ ಇರ್ಬೋದು, ನಿಮ್ಮ ಕುಟುಂಬಸ್ಥರ, ನಿಮ್ಮ ಸ್ನೇಹಿತರ ಎಫರ್ಟಿಂದ, ಅವರ ಒಂದು ಪ್ರಯತ್ನದಿಂದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಕುಟುಂಬದ ಜೀವನ ಕೂಡ ತುಂಬ ಸಂತೋಷಮಯವಾಗಿರುತ್ತೆ. ಕೆಲಸ ಮಾಡುವಂಥ ಒಂದು ಉತ್ಸಾಹ ಹೆಚ್ಚಾಗಿರುತ್ತೆ. ಅದಕ್ಕಾಗಿಯೇ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮಗೆ ಶುಭ ಫಲಗಳು ದಕ್ಕುವಂಥದ್ದು. ಹಾಗೆ ಪ್ರಯತ್ನದಿಂದ ಅದನ್ನು ದಕ್ಕಿಸ್ಕೊಳ್ತೀರಿ. ತಾನೇ ತಾನಾಗಿ ಬರದೇ ಇದ್ದರೂ ಕೂಡ ನಿಮ್ಮ ಪ್ರತಿಭೆಯಿಂದ, ನಿಮ್ಮ ಪ್ರಯತ್ನದಿಂದ ಕೆಲಸಗಳು ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ನಿರೀಕ್ಷಿತವಾದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಸ್ನೇಹಿತರ ಬೆಂಬಲ, ಅವರ ಮಾರ್ಗದರ್ಶನ ಬಹಳ ಅತ್ಯಮೂಲ್ಯವಾಗಿ ಇರುವಂಥದ್ದು ಈ ದಿನ. ಹಾಗೆ ಈ ಹಣಕಾಸಿನ ಏರಿಳಿತಗಳಿಂದ ಹೊರಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಬೇಕಾದಂಥ ಬಂಡವಾಳ ನಿಮ್ಮ ಕೈಯಲ್ಲಿರುತ್ತೆ, ಅಥವಾ ಈ ಮೂಲದಿಂದ ಬರಬಹುದು ಅನ್ನುವಂಥ ನಂಬಿಕೆ ಪ್ರಬಲವಾಗುತ್ತೆ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಕೂಡ ಸಕಾಲಕ್ಕೆ ಪೂರ್ಣ ಆಗುತ್ತೆ. ಇದು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಇಷ್ಟವಾಗುವಂಥದ್ದು. ಹಾಗೆ ಈ ದಿನ ಸಮಯವನ್ನು ವ್ಯರ್ಥ ಮಾಡಲ್ಲ. ಅದು ಬಹಳ ವಿಶೇಷವಾಗಿ ಕೆಲಸಗಳಿಂದ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ತಂದು ಕೊಡ್ತಾ ಇರುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಏನೋ ಒಂದು ಆಶಾ ಭಾವನೆ ಇದೆ. ಹಾಗಾಗಿ ಈ ಹೋಪ್ಸ್ ಅನ್ನೋಂಥದ್ದನ್ನು ಕಳ್ಕೊಳ್ಬೇಡಿ, ಪ್ರಯತ್ನ ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಧಾರ್ಮಿಕ ಸಭೆ ಸಮಾರಂಭ ಇರ್ಬೋದು, ಅಥವಾ
ದೇವಾಲಯ ದರ್ಶನ ಇರ್ಬೋದು, ಇಂಥದ್ರಲ್ಲಿ ಈ ದಿನ ಹೆಚ್ಚಿನ ಆಸಕ್ತಿ ಇರುತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ಸಮಾಧಾನ ಇರುವಂಥ ಸಂದರ್ಭ. ಆದರೆ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಅವರನ್ನು ಎಂಟರ್ಟೈನ್ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮಗೆ ಮಧ್ಯಮ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನ ಏನೋ ಬಹಳ ಚೆನ್ನಾಗಿದೆ, ಆದರೆ ಅದರಿಂದ ಲಾಭವನ್ನು ಪಡ್ಕೊಳ್ಬೇಕು, ಅನುಕೂಲವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಈಡೇರುವಂಥದ್ದು. ಪ್ರಬಲವಾದ ಆಸೆ ಇದೆ, ಆದರೆ ನಿರಾಸೆ ಕೂಡ ಜೊತೆಯಲ್ಲೇ ಇರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ವ್ಯವಹಾರಗಳಲ್ಲಿ ಮೂರನೆಯವರಿಂದ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಥರ್ಡ್ ಪಾರ್ಟಿ ಏನಿದೆ ಇದನ್ನು ಯಾವತ್ತೂ ಕೂಡ ನೀವು ಬೆಂಬಲಿಸಬಾರ್ದು. ಅವರನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬಾರ್ದು ಈ ದಿನ. ಇನ್ನು ಈ ದಿನ ದಕ್ಷಿಣ ದಿಕ್ಕಿಗೆ ನೀವು ಮಾಡುವಂಥ ಯಾವುದೇ ಪ್ರಯಾಣ, ದಕ್ಷಿಣ ದಿಕ್ಕಿನಲ್ಲಿ ಮಾಡುವಂಥ ವ್ಯವಹಾರಗಳು, ಇದರಿಂದ ಭಾರಿ ನಷ್ಟ ಉಂಟಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಮಕ್ಕಳಿಂದ ಕೂಡ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ. ಜೊತೆಗೆ ಬೆಳೆದ ಮಕ್ಕಳೇನಾದರೂ ಇದ್ದರೆ ಅವರಿಂದ ಈ ದಿನ ನಿಮ್ಮ ಕುಟುಂಬಕ್ಕೆ ಚ್ಯುತಿ ತರುವಂಥ ಒಂದು ಕೆಲಸ ಆಗಿಬಿಡುತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿನೇ ಈ ದಿನ ಆಗಿರುವಂಥ ಅನಾಹುತಗಳನ್ನು ರಿಪೇರಿ ಮಾಡೋದ್ರಲ್ಲೇ ಸ್ವಲ್ಪ ಸಮಯ ಕಳೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ನಿಮಗೆ ಪುರುಸೊತ್ತು ಇರಲ್ಲ. ಈ ಒಂದು ಹಿನ್ನೆಲೆಯಲ್ಲೇ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂಥ ಕೆಲವು ಸಮಸ್ಯೆಗಳಿದೆ. ಬಹಳ ಶಾಂತಿಯುತವಾಗಿ, ಅಷ್ಟೇ ಸಮಾಧಾನದಿಂದ ಅದನ್ನು ಹೊಂದಾಣಿಕೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ನಿಮಗೂ ಕೂಡ ಮಧ್ಯಮ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನ ಏನಿದೆ ಅದು ನಿಮಗೆ ಯಶಸ್ಸನ್ನು ತರಲ್ಲ. ಹಾಗಾಗಿನೇ ನೀವು ಏನೇ ಕೆಲಸ ಮಾಡಿ, ಎಷ್ಟೇ ಪ್ರಯತ್ನ ಮಾಡಿ, ಫಲಿತಾಂಶಗಳು ಚೆನ್ನಾಗಿ ಬಂದರೂ ಕೂಡ ನಿಮಗೆ ಅತೃಪ್ತಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇರಲ್ಲ. ಬಂದರೆ ಮತ್ತಷ್ಟು ಬಂದಿದ್ದರೆ ಚೆನ್ನಾಗಿತ್ತಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಇರುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ನಿಮ್ಮ ಶ್ರಮ ಜಾಸ್ತಿ, ಆದರೆ ಫಲ ಕಡಿಮೆ ಇರುತ್ತೆ. ಅದು ನಿಮ್ಮ ಕಣ್ಣಿಗೆ ಗೋಚರ ಆಗಲ್ಲ. ಆದರೂ ಕೂಡ ದಿನ ಇಡೀ ಶ್ರಮ ಪಡ್ತೀರಿ, ಬಹಳ ಬೇಗ ಆಯಾಸ ಆಗುತ್ತೆ. ನಿಮ್ಮ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿರುವಂಥವರ ನಡತೆ, ಅವರ ಮಾತು ನಿಮಗೆ ಇಷ್ಟ ಆಗಲ್ಲ. ಇದು ಮನಸ್ಸಿನಲ್ಲಿ ಒಂದು ರೀತಿಯ ನೋವನ್ನು ತರಿಸುವಂಥದ್ದು. ಇದನ್ನು ಯಾರೊಂದಿಗೂ ಕೂಡ ಹೇಳಿಕೊಳ್ಳಲಿಕ್ಕೆ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ, ಬಿಸಿ ತುಪ್ಪದಂತೆ ಇರುವಂಥ ಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಈ ದಿನದ ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗುತ್ತೆ. ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ಮುಂದುವರಿಸ್ತಾ ಇರಿ. ಹಾಗೆ ವಿಶೇಷವಾಗಿ ಈ ದಿನ ನಿಮ್ಮ ಬಂಧು ವರ್ಗದವರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ನಿಮ್ಮ ತಾಯಿಯವರ ಕಡೆ ಈ ದಿನ ಸ್ವಲ್ಪ ಮಾತಾಡಿ, ಅವರ ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳಿಂದ ನಿಮಗೆ ಅನುಕೂಲ ಇದೆ, ಲಾಭ ಇದೆ, ಸಂತೋಷ ಇದೆ, ಸಂಭ್ರಮ ಕೂಡ ಇದೆ. ಹಾಗಾಗಿ ಈ ದಿನ ಸೇವಾ ಕಾರ್ಯದಲ್ಲಿ ಭಾಗವಹಿಸೋದ್ರಿಂದ ಕೂಡ ನಿಮಗೆ ಎಲ್ಲಿಲ್ಲದ ಉತ್ಸಾಹ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಮನೆಯ ವಾತಾವರಣ ಕೂಡ ಸಂತೋಷದಿಂದ ಇರುತ್ತೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಮನೆಯವರು ಗಮನ ಹರಿಸ್ತಾರೆ. ಹಾಗೆ ನೀವು ಕೂಡ ಅವರ ಬಗ್ಗೆ ಗಮನ ಹರಿಸುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ಗಿವ್ ಅಂಡ್ ಟೇಕ್ ಪಾಲಿಸಿ ಏನಿದೆ, ಕೊಡೋದು ತೆಗೆದುಕೊಳ್ಳುವಂಥದ್ದು, ಇದು ಇಂಟ್ಯಾಕ್ಟ್ ಆಗಿರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ
ನಿಮ್ಮ ಒಂದು ಶ್ರಮ ನಿಮ್ಮ ಕುಟುಂಬಸ್ಥರಿಗೆ ಅರ್ಥ ಆಗುತ್ತೆ, ನಿಮ್ಮ ತ್ಯಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಕುಟುಂಬದಲ್ಲಿ, ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಮುಂದುವರಿಸ್ತೀರಿ, ಬಹಳ ನಾಜೂಕಿನಿಂದ ಕೆಲಸ ಮಾಡ್ತೀರಿ. ಈ ದಿನ ಸೆನ್ಸಿಟಿವ್ ಆಗಿರ್ತೀರಿ. ಹಾಗಾಗಿನೇ ಈ ದಿನ ಯಾರೇ ಒಂದು ಸಣ್ಣ ಮಾತನ್ನು ಹೇಳಿದ್ರೂ ಕೂಡ ನಿಮಗೆ ಬೇಸರ ಆಗುತ್ತೆ. ಯಾರೇ ಒಂದು ಸಣ್ಣ ವಿಚಾರವಾಗಿ ನಿಮ್ಮ ಪರವಾಗಿ ಮಾತಾಡಿದ್ರೆ, ನಿಮ್ಮನ್ನು ಹೊಗಳಿದ್ರೆ ಈ ದಿನ ನಿಮಗೆ ತುಂಬ ಸಂತೋಷ ಉಂಟಾಗುತ್ತೆ. ಹಾಗಾಗಿ ಈ ದಿನ ನೀವು ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಇರುವಂಥ ದಿನ. ಖುಷಿ ಅಂದರೆ ಖುಷಿ, ದುಃಖ ಅಂದರೆ ದುಃಖ, ಅಂಥ ಒಂದು ಸನ್ನಿವೇಶ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದನ್ನು ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.